ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೆಕ್ಟಿಪ್ ಚಾನಲ್. ನಾನು ನಿಮ್ಮ ಸಾಗರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಅವರ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಸೊ ಇದು ಫಸ್ಟ್ ಯೂನಿಟ್ ಆಗಿರುತ್ತೆ. ಸೊ ಇವಾಗ ಎಕ್ಸಾಮ್ ಟೈಮ್ ಹತ್ರ ಬರೋದ್ರಿಂದ ಸೊ ಆ ಒಂದು ಇಂಟೆನ್ಷನ್ ನಾನು ಇಟ್ಕೊಂಡು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅನ್ನೋ ಒಂದು ಯೂನಿಟ್ನ ಇವತ್ತು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದರಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಏನೇನು ಬರುತ್ತೆ ಟಾಪಿಕ್ಸು, ಪ್ರತಿಯೊಂದು ಟಾಪಿಕ್ಸು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಇದನ್ನು ಡಿಸ್ಕಸ್ ಮಾಡೋ ಮೊದಲು ನಾವು ವಾಟ್ ಈಸ್ ಎರರ್ ಅನ್ನೋ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಎರರ್ ಅಂದರೆ ಏನು? ಸೊ ಇದಾದ ನಂತರ ನಾವು ಡೆಫಿನಿಷನ್ ಆಫ್ ಎಕ್ಸೆಪ್ಷನ್ ಮತ್ತು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಎರರ್? ಎರರ್ ಅಂದರೆ ಏನು ಇಲ್ಲಿ? ಸೊ ಎರರ್ ಅಂತ ಬಂದರೆ ಯಾವುದೇ ಒಂದು ಪ್ರೋಗ್ರಾಮ್ನ ನಾವು ಬರೆದಾಗ ಆ ಪ್ರೋಗ್ರಾಮ್ ಏನಾಗುತ್ತೆ ಅಂತ ಅಂದರೆ ಸಮ್ಟೈಮ್ಸ್ ಎ ಪ್ರೋಗ್ರಾಮ್ ಮೇ ನಾಟ್ ಎಕ್ಸಿಕ್ಯೂಟ್ ಎಟ್ ಆಲ್, ಆ್ಯಂಡ್ ಇನ್ ಸಮ್ ಸಿಚುವೇಶನ್ಸ್ ಎ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ಸ್ ಬಟ್ ಜನರೇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಔಟ್ಪುಟ್, ಆ್ಯಂಡ್ ಇನ್ ಸಮ್ ಕೇಸಸ್ ಪ್ರೋಗ್ರಾಮ್ ಮೇ ಎಕ್ಸಿಟ್ ಅಬ್ರಪ್ಟ್ಲಿ. ಸೊ ಇದೆಲ್ಲ ಏನಕ್ಕಾಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕೋಡ್ ನಾವು ಪೈಥಾನಲ್ಲಿ ಹಾಕಿದಾಗ ಅಥವಾ ಪೈಥಾನಲ್ಲಿ ನಾವು ಕೋಡಿಂಗ್ ಮಾಡಿದಾಗ ಆ ಪ್ರೋಗ್ರಾಮ್ನ ನಾವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋದಾಗ ನಮಗೇನಾಗುತ್ತೆ, ಆ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಮತ್ತು ಅದು ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ಅಲ್ಲಿ ನಮಗೇನಾಗುತ್ತೆ ಅಂತ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಔಟ್ಪುಟ್ಸ್ ಕೂಡ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಸಮ್ ಪ್ರೋಗ್ರಾಮ್ಸ್ ಮೇ ಎಕ್ಸಿಟ್ ಅಬ್ರಪ್ಟ್ಲಿ. ಇವೆಲ್ಲವೂ ಏನಕ್ಕೆ ಆಗುತ್ತೆ ಅಂತ ಅಂದರೆ ಬಿಕಾಸ್ ಆಫ್ ಸಿಂಟೆಕ್ಸ್ ಎರರ್. ಸೊ ಇಲ್ಲಿ ನೀವು ನೋಡ್ಬೋದು, ಬಿಕಾಸ್ ಆಫ್ ಸಿಂಟೆಕ್ಸ್ ಎರರ್ ಆ್ಯಂಡ್ ಬಿಕಾಸ್ ಆಫ್ ಲಾಜಿಕ್ ಎರರ್ ಮತ್ತು ರನ್ ಟೈಮ್ ಎರರ್ಸಿಂದ ನಮಗೆ ಈ ಒಂದು ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒನ್ ಬೈ ಒನ್ ನೋಡಬೇಕು ಅಂತ ಅಂದರೆ ವಾಟ್ ಈಸ್ ಸಿಂಟೆಕ್ಸ್ ಎರರ್ ಆ್ಯಂಡ್ ವಾಟ್ ಈಸ್ ಲಾಜಿಕಲ್ ಎರರ್ ಆ್ಯಂಡ್ ವಾಟ್ ಈಸ್ ರನ್ ಟೈಮ್ ಎರರು ಅಂತ ಅಂದರೆ, there are mainly 3 types of errors are there. One is syntax error ಇದೆ, ಮತ್ತು ಲಾಜಿಕಲ್ ಎರರ್ ಇದೆ. ಲಾಜಿಕ್ ಎರರ್ ನಾವು ಸಿಮೆಂಟಿಕ್ ಎರರ್ ಅಂತ ಕರಿತೀವಿ, ಮತ್ತು ರನ್ ಟೈಮ್ ಎರರ್ ಕೂಡ ಇದೆ. ಸೊ ಈ ಮೂರು ಎರರ್ಸ್ ಯಾವಾಗ ಬರ್ತವೆ, ಯಾವಾಗ ನಾವು ಕೋಡ್ನ ಬರಿತೀವಿ ಪೈಥಾನ್ ಪ್ರೋಗ್ರಾಮ್ಸಲ್ಲಿ ನಾವು ಸಮ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ, ಆ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಈ 3 ಎರರ್ಸ್. ಸೊ ಇವನ್ನ ನಾವು ಯಾವ ಥರ ಹ್ಯಾಂಡಲ್ ಮಾಡ್ಬೋದು ಅಂತ. ಸೊ ಬಿಫೋರ್ ಗೋಯಿಂಗ್ ಟು ಎಕ್ಸೆಪ್ಷನ್ ವಿ ಡಿಸ್ಕಸ್ ಅಬೌಟ್ ಸಿಂಟೆಕ್ಸ್ ಎರರ್. ಸಿಂಟೆಕ್ಸ್ ಎರರ್ ಅಂದರೆ ಏನು? ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಟೆಕ್ಸ್ ಎರರ್ ಅಂತ ಅಂದರೆ ಯಾವಾಗ ನಾನು ಪ್ರೋಗ್ರಾಮಲ್ಲಿ ಸಮ್ ಮಿಸ್ಸಿಂಗ್ ಪ್ಯಾರಂಥೆಸಿಸ್, ಲೈಕ್ ಹಿಯರ್ ಇಟ್ ಈಸ್ ಪ್ಯಾರಂಥೆಸಿಸ್ ಆ್ಯಂಡ್ ಇನ್ಕರೆಕ್ಟ್ ಇಂಡೆಂಟೇಷನ್ ಆ್ಯಂಡ್ ಮಿಸ್ಸಿಂಗ್ ಕಾಲನ್ಸ್ ಆ್ಯಂಡ್ ಮಿಸ್ಮ್ಯಾಚಿಂಗ್ ಆಫ್ ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್. ಅಂದರೆ ಯಾವಾಗ ನಾನು ಪ್ರೋಗ್ರಾಮ್ನ ಬರಿತೀನಿ, ಆ ಪ್ರೋಗ್ರಾಮಲ್ಲಿ ನಾವೇನಾದರೂ ಕಾಲನ್ಸ್ನ ಮಿಸ್ ಮಾಡಿದಾಗ, ಏನಾದರೂ ಇಂಡೆಂಟೇಷನಲ್ಲಿ ಮಿಸ್ಟೇಕ್ ಮಾಡಿದಾಗ, ಏನಾದರೂ ಪ್ಯಾರಂಥೆಸಿಸ್ ನಾವು ಆಗದೆ ಇರಿದಾಗ, ಕ್ಲೋಸ್ಡ್ ಪ್ಯಾರಂಥೆಸಿಸ್ ಆ್ಯಂಡ್ ಓಪನ್ ಪ್ಯಾರಂಥೆಸಿಸ್ ಅಂತ ಬರ್ತವೆ, ಆ್ಯಂಡ್ ಮಿಸ್ಮ್ಯಾಚಿಂಗ್ ಆಫ್ ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್, ಬಿಕಾಸ್ ಪೈಥಾನ್ ಈಸ್ ಕೇಸ್ ಸೆನ್ಸಿಟಿವ್. ಸೊ ಅದನ್ನು ನಾವು ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಮಿಸ್ಮ್ಯಾಚಿಂಗ್ ಅಂತ ಕರಿತೀವಿ. ಈ ಒಂದು ಕೆಳಗಡೆ ಪ್ರೋಗ್ರಾಮ್ ನೋಡಿರ್ಬೋದು ನೀವು, ಪ್ರಿಂಟ್ ರಿಸಲ್ಟ್ ಅಂತ ಬರೆದಿದ್ದೀನಿ. ಸೊ ಇಲ್ಲಿ ಸಮ್ ಕೇಸ್ ನಾನು ಏನಾದರೂ ಈ ಡಬಲ್ ಕೋಟ್ಸು ಅಥವಾ ಈ ಕಾಲನಲ್ಲಿ ಏನಾದರೂ ಮಿಸ್ ಮಾಡಿದಾಗ, ಅಥವಾ ಇಲ್ಲಿ ನಾನು ಏನಾದರೂ ಡಬಲ್ ಕೋಟ್ಸ್ ಹಾಕದೆ ಜಸ್ಟ್ ಒಂದು ಫುಲ್ ಸ್ಟಾಪ್ ಹಾಕಿದಾಗ, ಸೊ ನಮಗೇನಾಗುತ್ತೆ ಅಂತ ಅಂದರೆ ಎರರ್ಸ್ ಬರುತ್ತೆ. ಸೊ ಈ ಒಂದು ಎಕ್ಸಾಂಪಲ್ ಯಾವ ಬೇಸ್ ಮೇಲಿದೆ ಅಂತ ಅಂದರೆ ಇದು ಪ್ಯಾರಂಥೆಸಿಸ್ ಮೇಲಿದೆ. ಪ್ಯಾರಂಥೆಸಿಸ್ ಅಂತ ಅಂದರೆ ಇಲ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಏನು ನಂಬರ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ಎ ನಂಬರ್. ಅಂದರೆ ಇಲ್ಲಿ ಡೇಟಾ ಟೈಪ್ನ ನಾನು ಇಂಟ್ ಅಂತ ತೊಗೊಂಡಿದ್ದೀನಿ, ಆ ನಂಬರ್ನ ನಾನು ಏನು ಮಾಡ್ತಾ ಇದ್ದೀನಿ, ರಿಸಲ್ಟ್ ಈಕ್ವಲ್ ಟು 10 ಡಿವೈಡೆಡ್ ಬೈ ನಂಬರ್, 10ನ ಆ ನಂಬರಿಂದ ಡಿವೈಡೆಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವ ನಂಬರ್ ಅಂತ ನನಗೆ ಗೊತ್ತಿಲ್ಲ, ಅದನ್ನು ನಾವು ಇನ್ಪುಟ್ಟಲ್ಲಿ ಹಾಕಬೇಕಾಗುತ್ತೆ. ಆವಾಗ ನಾನು ಆ ನಂಬರ್ನ ಹಾಕಿದಾಗ ನಮಗೆ ಆನ್ಸರ್ ಬರುತ್ತೆ. ಬಟ್ ಇಲ್ಲಿ ಎಟ್ ಲಾಸ್ಟ್ ನೀವು ನೋಡ್ಬೋದು, ಈ ಒಂದು ಪ್ಲೇಸಲ್ಲಿ ಪ್ರಿಂಟ್ ರಿಸಲ್ಟ್ ಅಂತ ಕೊಟ್ಟಿದ್ದೀನಿ, ಬಟ್ ಏನು ಮಿಸ್ ಮಾಡಿದ್ದೀನಿ, ಇಲ್ಲಿ ಕ್ಲೋಸ್ ಪ್ಯಾರಂಥೆಸಿಸ್ ಮಿಸ್ ಮಾಡಿದ್ದೀನಿ. ಸೊ ಹಂಗಾಗಿ ನನಗೆ ಇಲ್ಲಿ ಔಟ್ಪುಟ್ಟಲ್ಲಿ ಏನು ಬರ್ತಾ ಇದೆ ನೋಡ್ಬೋದು ನೀವು, ಎರರ್ ಅಂತ ಬರ್ತಾ ಇದೆ. ಅದು ಎರರ್ ಯಾವುದಂತ ಅಂದರೆ ಸಿಂಟ್ಯಾಕ್ಸ್ ಎರರ್ ಮಿಸ್ಸಿಂಗ್ ಪ್ಯಾರಂಥೆಸಿಸ್ ಇಲ್ಲಿ ಕ್ಲೋಸ್ ಆಗಿಲ್ಲ. ಸೊ ಇಲ್ಲಿ ನಮಗೆ ಏನು ಅರ್ಥ ಆಗುತ್ತೆ ಅಂತ ಅಂದರೆ, ಈ ಒಂದು ಸಿಂಟ್ಯಾಕ್ಸ್ ಎರರಲ್ಲಿ ನಮಗೆ ಔಟ್ಪುಟ್ಟಲ್ಲಿ ಸ್ಟೇಟ್ಮೆಂಟು ಯಾವ ಎರರ್ ಅಂತ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು,
ಅದು ಯಾವ ಥರ ಎರರ್ ಅಂತದ ಅನ್ನೋದನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಮತ್ತು ಸಿಂಟ್ಯಾಕ್ಸ್ ಎರರ್ನ ನಾವು ಈಸಿಯಾಗಿನೂ ಫಿಕ್ಸ್ ಕೂಡ ಮಾಡ್ಬೋದು, ಅಂದರೆ ಡಿಬಗ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಲಾಜಿಕ್ ಎರರ್ ಆರ್ ಲಾಜಿಕಲ್ ಎರರ್ ಆರ್ ಸಿಮೆಂಟಿಕ್ ಎರರ್ ಅಂತ ಕರಿತೀವಿ. ಲಾಜಿಕಲ್ ಆರ್ ಸಿಮೆಂಟಿಕ್ ಎರರ್ ಇವೆರಡೂ ನಾವು ಏನಕ್ಕೆ ಎರರ್ಸ್ ಅಂತ ಕರಿತೀವಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈ ಮೇಲ್ಗಡೆ ನೀವೇನು ಇಷ್ಟೊತ್ತು ನಾವು ರೀಡ್ ಮಾಡಿದ್ದೀವಿ, ಈ ಒಂದು ಸ್ಟೇಟ್ಮೆಂಟ್ಗೆ ಇದು ಸೂಟೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ಸ್ ಇಟ್ ಜನರೇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಔಟ್ಪುಟ್. ಅಂದರೆ ಏನು, ಯಾವಾಗ ನಾನು ಪ್ರೋಗ್ರಾಮಲ್ಲಿ 5+4 ಅನ್ನೋ ಒಂದು ಆನ್ಸರ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ 5+4 = 9. ಬಟ್ ಇನ್ ಪ್ಲೇಸ್ ಆಫ್ ಪ್ಲಸ್ ಅಲ್ಲಿ ಯೂಸರ್ ಅಂದರೆ ಪ್ರೋಗ್ರಾಮರ್ ಏನು ಮಾಡ್ತಾನೆ, ಬೈ ಮಿಸ್ ಆಗಿ ಇಂಟು ಅಂತ ಹಾಕಿದಾಗ ನಮಗೆ ಆನ್ಸರ್ ಏನು ಬರುತ್ತೆ, ಬೇರೆನೇ ಬರುತ್ತೆ. ಸೊ ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಆಗಿರುತ್ತೆ, ಇದು ಅನ್ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಆಗಿರುತ್ತೆ. ಸೊ ಡ್ಯೂ ಟು ದ ಲಾಜಿಕ್, ಡ್ಯೂ ಟು ದ ಸಿಮ್ಯಾಂಟಿಕ್ ಮಿಸ್ಟೇಕ್ಸ್ ಡನ್ ಬೈ ದ ಯೂಸರ್, ಅಂದರೆ ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ನಾವು ಲಾಜಿಕ್ ಅಥವಾ ಸಿಮೆಂಟಿಕ್ ಎರರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಆಗಿ ನಾವು ಈಗ ಎಕ್ಸೆಪ್ಷನ್ ಬಗ್ಗೆ ಹೋಗೋಣ. ವಾಟ್ ಈಸ್ ಎಕ್ಸೆಪ್ಷನ್ಸ್? ಸೊ ಲಾಸ್ಟ್ ಎರರ್ ಯಾವುದಿದೆ, ರನ್ ಟೈಮ್ ಎರರ್ ಅಂತ ಇದೆ. ಸೊ ಆ ಒಂದು ರನ್ ಟೈಮ್ ಎರರ್ನ ನಾವು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ರನ್ ಟೈಮ್ ಎರರಲ್ಲಿ ಏನೇನು ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತೀವಿ? ಬಿಫೋರ್ ದಟ್, ಇನ್ ಪೈಥಾನ್ ಎಕ್ಸೆಪ್ಷನ್ಸ್ ಆರ್ ಆಲ್ಸೋ ಎರರ್ಸ್ ದಟ್ ಅಕರ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಅಂದರೆ ಯಾವಾಗ ನಾವು ಕೋಡ್ನ ಬರೆದಿರ್ತೀವಿ ಪೈಥಾನಲ್ಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ನಮಗೆ ಎರರ್ಸ್ ಬರ್ತಾವಲ್ಲ, ಅವಕ್ಕೆ ನಾವು ರನ್ ಟೈಮ್ ಎರರ್ ಅಂತ ಕರಿತೀವಿ. ಅದನ್ನು ನಾವು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಎಕ್ಸೆಪ್ಷನ್ ಈಸ್ ನಥಿಂಗ್ ಬಟ್ ದ ಎರರ್ ಅಕರ್ಡ್ ಡ್ಯೂರಿಂಗ್ ದ ರನ್ ಟೈಮ್. ಸೊ ಇವನ್ ಇಫ್ ಎ ಸ್ಟೇಟ್ಮೆಂಟ್ ಆರ್ ಎಕ್ಸ್ಪ್ರೆಷನ್ ಈಸ್ ಸಿಂಟ್ಯಾಕ್ಟಿಕಲಿ ಕರೆಕ್ಟ್, ಮೀನ್ಸ್ ಸಿಂಟ್ಯಾಕ್ಸ್ ಎರರ್ ಎಲ್ಲ ಕರೆಕ್ಟ್ ಇರುತ್ತೆ. ಸಿಂಟ್ಯಾಕ್ಟಿಕಲಿ ಮೀನ್ಸ್ ದೇರ್ ಇಸ್ ನೋ ಎನಿ ಸಿಂಟ್ಯಾಕ್ಸ್ ಎರರ್ಸ್, ಅಂಡ್ ಲಾಜಿಕಲಿ ಕರೆಕ್ಟ್ ಇರುತ್ತೆ. ಇವೊಂದು ಇಟ್ ಮೈಟ್ ರೈಸ್ ಆನ್ ಎರರ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್, ಅದನ್ನು ನಾವು ಎಕ್ಸೆಪ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟೈಪಿಂಗ್ ಟು ಓಪನ್ ಎ ಫೈಲ್ ದಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಯಾವ ಫೈಲ್ ಇರೋದಿಲ್ವೋ ಅದನ್ನು ನಾವು ಓಪನ್ ಮಾಡಲಿಕ್ಕೆ ಹೋದಾಗ ವಾಟ್ ಹ್ಯಾಪನ್ಸ್, ಸಮ್ ಎರರ್ಸ್ ವಿಲ್ ಅಕರ್ಸ್. ಅಂಡ್ ಒನ್ ಮೋರ್, ಇನ್ ಪೈಥಾನಲ್ಲಿ ಯಾವುದೇ ನಂಬರ್ನ ನಾವು 0 ಇಂದ ಡಿವೈಡ್ ಮಾಡಿದಾಗ ನಮಗೆ ಬರತಕ್ಕಂಥ ಎರರು ರನ್ ಟೈಮ್ ಎರರ್ ಆಗಿರುತ್ತೆ, ಅದು ಎಕ್ಸೆಪ್ಷನ್. ಸೊ ಸಚ್ ಟೈಪ್ಸ್ ಆಫ್ ಎರರ್ಸ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಇನ್ ಟೈಮ್ ಆಫ್ ಎಕ್ಸಿಕ್ಯೂಷನ್ ಯೂಸಿಂಗ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಒನ್ ಮೋರ್ ಥಿಂಗ್ ಇದರಲ್ಲಿ ಏನು ಹೇಳಬೇಕು ಅಂತ ಅಂದರೆ, ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಒಂದು ಎಕ್ಸಾಂಪಲ್ ಇದೆ. ಸೊ ಇನ್ ದಿಸ್ ರನ್ ಟೈಮ್ ಎರರ್ ವಿತೌಟ್ ಎಕ್ಸೆಪ್ಷನ್ಸ್ ಅಂತ ಅಂದರೆ ಎರರ್ಸ್ನ ಶೋ ಮಾಡಲ್ಲ. ಯಾವ ಟೈಪ್ ಆಫ್ ಎರರ್ ಬಂದಿದೆ ನಮಗೆ ಅನ್ನೋದು ನಮಗೆ ಈ ಒಂದು ಔಟ್ಪುಟ್ಟಲ್ಲಿ ನೋಡಲಿಕ್ಕೆ ಸಿಗಲ್ಲ. ಆವಾಗ ಏನಾಗುತ್ತೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಬಗ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಸಾಲ್ವ್ ದಟ್ ಪ್ರೋಗ್ರಾಮ್. ಸೊ ಇಲ್ಲಿ ನೀವು ನೋಡ್ಬೋದು, ನಂಬರ್ ಸೇಮ್ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಇಂಟ್ ಇನ್ಪುಟ್ ಎಂಟರ್ ಎ ನಂಬರ್, ರಿಸಲ್ಟ್ = 10 ಡಿವೈಡೆಡ್ ಬೈ ನಂಬರ್, ಪ್ರಿಂಟ್ ರಿಸಲ್ಟ್. ಎವ್ರಿಥಿಂಗ್ ಕರೆಕ್ಟ್ ಇದೆ, ಇಲ್ಲೆಲ್ಲ ಕಾಲಮ್ಸ್ ಪ್ಯಾರಂಥೆಸಿಸ್ ಪ್ರತಿಯೊಂದನ್ನು ಕರೆಕ್ಟಾಗಿ ಹಾಕಿದ್ದೀನಿ. ಬಟ್ ನಮಗೆ ರಿಸಲ್ಟಲ್ಲಿ ಎರರ್ ಬರ್ತಾ ಇದೆ. ಬಿಕಾಸ್ ಯಾವಾಗ ನಾನು ನಂಬರ್ ಅಂತ ಇದೆಯಲ್ಲ, ಎಂಟರ್ ನಂಬರ್ ಅಂತ ಕೇಳಿದಾಗ ಇಲ್ಲಿ 0 ಅಂತ ಟೈಪ್ ಮಾಡಿದ್ದೀನಿ. 0 ಅಂತ ಟೈಪ್ ಮಾಡಿದರೆ ಪೈಥಾನಲ್ಲಿ ಇಟ್ ಶೋಸ್ exception. Exception means what type of exception? There is no any exception name indicates ಆಗಿಲ್ಲ ಇಲ್ಲಿ. ಬಟ್ ವಿತೌಟ್ ಎಕ್ಸೆಪ್ಷನ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಯಾವ ಟೈಪ್ ಆಫ್ ಎರರ್ ಬಂದಿದೆ ಅಂತ. ಸೊ ಇಂಥ ಒಂದು ಸಿಚುವೇಶನ್ಸಲ್ಲಿ ನಾವು ಎಕ್ಸೆಪ್ಷನ್ಸ್ನ ನಾವು ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು. ಯಾವುದರಲ್ಲಿ? ನಾವು ಬರೆದಿರ್ತಕ್ಕಂಥ ಕೋಡಲ್ಲಿ. ಅವಕ್ಕೆ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟೂಲ್ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, 0 ಡಿವಿಷನ್ ಎರರ್, ಡಿವಿಷನ್ ಬೈ 0 ಅಂತ ಕೊಟ್ಟಿದೆ. ಇದು ನಮಗೆ ಅಷ್ಟೇ ಶೋ ಆಗ್ತಾ ಇದೆ. ಬಟ್ ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟಲ್ಲಿ ನಮಗೆ ಶೋ ಆದರೆ ಇದನ್ನು ನಾವು ಈಸಿಯಾಗಿ ಡಿಬಗ್ ಮಾಡ್ಬೋದು. ಓಕೆ, ಕೆಳಗಡೆ ಅದೇ ಥರ ನೆಕ್ಸ್ಟ್ ಬಂದು ಎಕ್ಸಾಂಪಲ್, ಇಲ್ಲಿ ರನ್ ಟೈಮ್ ಎರರ್ ಹ್ಯಾಂಡಲ್ಡ್ ವಿತ್ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ಸ್ ಮೀನ್ಸ್ ಯಾವ ಟೈಪ್ ಆಫ್ ಎರರ್ ಬಂದಿದೆ ಅಂತ ನಮಗೆ ಔಟ್ಪುಟ್ಟಲ್ಲಿ ಶೋ ಆಗುತ್ತೆ. ಸೊ ಆ ಥರ ಔಟ್ಪುಟ್ಟಲ್ಲಿ ನಮಗೆ ಶೋ ಆದಾಗ ನಾವು ಈ ಒಂದು ಪ್ರೋಗ್ರಾಮನ್ನು ಡಿಬಗ್ ಮಾಡೋದು ಈಸಿ, ಹೌದಾ? ಅದಕ್ಕೆ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟೂಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಟ್ರೈ ಬ್ಲಾಕಲ್ಲಿ ನಂಬರ್ 1 ನಂಬರ್ 2 ಅಂತ ತೊಗೊಂಡು 2 ನಂಬರ್ಸ್ನ ಇನ್ಪುಟ್ ಕೊಡ್ತಾ ಇದ್ದೀನಿ. ಸೊ ಅದಾದಮೇಲೆ ರಿಸಲ್ಟ್ = ನಂಬರ್ 1 ಡಿವೈಡೆಡ್ ಬೈ ನಂಬರ್ 2.
ಅದೇನೇ ಇರಲಿ, ನೀವು ನಂಬರ್ 1 ನಂಬರ್ 2 ಆಫ್ಟರ್ ಎಕ್ಸಿಕ್ಯೂಷನ್ ಆದಮೇಲೆ ಔಟ್ಪುಟ್ ಅಂದರೆ ಯಾವಾಗ ಇನ್ಪುಟ್ ಕೇಳುತ್ತೋ ಅವಾಗ ನೀವು ನಂಬರ್ಸ್ನ ಎಂಟರ್ ಮಾಡಬೇಕು. ಇಲ್ಲಿ ಒಂದು ವರ್ಡ್ನ ನಾನು ಯೂಸ್ ಮಾಡಿದ್ದೀನಿ, ಎಕ್ಸೆಪ್ಟ್ ಜೀರೋ ಡಿವಿಷನ್ ಎರರ್ ಪ್ರಿಂಟ್ ಎರರ್ ನಂಬರ್ 2 ಕೆನಾಟ್ ಬಿ ಜೀರೋ. ಇದಕ್ಕೆ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟೂಲ್ ಅಂತ ಕರಿತೀವಿ. ಸೊ ಇದನ್ನು ನಾವು ಹಾಕೋದ್ರಿಂದ ಇನ್ ದಿಸ್ ಎಕ್ಸೆಪ್ಟ್ ಬ್ಲಾಕಲ್ಲಿ, ಓಕೆ, ಎಕ್ಸೆಪ್ಟ್ ಬ್ಲಾಕ್ ಅಂತ ಅಂದರೆ ನಾನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಎಕ್ಸೆಪ್ಟ್ ಬ್ಲಾಕ್ಸಲ್ಲಿ ನಾವು ಏನಾದರೂ ಈ ಥರ ಎರರ್ಸ್ನ ಇಂಡಿಕೇಟ್ ಮಾಡೋದ್ರಿಂದ ನಮಗೆ ಇಲ್ಲಿ ಎರರ್ ಬಂದಾಗ ಆ ಒಂದು ಎರರ್ ಟೈಪ್ ಯಾವುದು ಅಂತ ಶೋ ಆಗುತ್ತೆ. ಆವಾಗ ನಾವು ಈ ಒಂದು ಎರರ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಡಿಬಗ್ ಮಾಡಲಿಕ್ಕೆ ನಮಗೆ ಏನಾಗುತ್ತೆ, ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದರೆ ಏನು ಅಂತ ಕಲಿಯೋಣ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು, ಒಂದು ಸ್ಮಾಲ್ ಫ್ಲೋ ಚಾರ್ಟ್ ಇದೆ. ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಸಾಕು, ನಮಗೆ ಪ್ರತಿಯೊಂದು ಈಸಿ ಆಗುತ್ತೆ. ಯಾವಾಗ ನಾವು ಬರೆದಿರ್ತಕ್ಕಂಥ ಪ್ರೋಗ್ರಾಮಲ್ಲಿ ಎರರ್ಸ್ ಬರ್ತವೆ, ಆ ಎರರ್ಸ್ನ ನಾವೇನು ಮಾಡ್ತೀವಿ, ಕ್ರಿಯೇಟ್ ಆ್ಯಸ್ ಎಕ್ಸೆಪ್ಷನ್ ಆಬ್ಜೆಕ್ಟ್. ಅಂದರೆ ಎಕ್ಸೆಪ್ಷನ್ ಆಬ್ಜೆಕ್ಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಪೈಥಾನ್. ಸೊ ಆ ಪೈಥಾನ್ ಆ ಒಂದು ಎಕ್ಸೆಪ್ಷನ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ರೈಸಸ್ ಎನ್ ಎಕ್ಸೆಪ್ಷನ್. ರೈಸ್ ಅಂದರೆ ಥ್ರೂಯಿಂಗ್ ಎನ್ ಎಕ್ಸೆಪ್ಷನ್, ಕೊಡೋದು, ನಮಗೆ ಒಂದು ಎರರ್ನ ಕೊಡುತ್ತೆ. ಸೊ ಅದನ್ನು ನಾವು ಥ್ರೂಯಿಂಗ್ ಎನ್ ಎಕ್ಸೆಪ್ಷನ್ ಅಂತ ಕರಿತೀವಿ. ನಾವು ಬರೆದಿರ್ತಕ್ಕಂಥ ಕೋಡಲ್ಲಿ ಯಾವುದಾದ್ರೂ ಎರರ್ಸ್ ಬಂದರೆ ಅದನ್ನು ಎಕ್ಸೆಪ್ಷನ್ ಆಗಿ ಕನ್ವರ್ಟ್ ಮಾಡುತ್ತೆ ಪೈಥಾನ್. ಆ ಎಕ್ಸೆಪ್ಷನ್ ರೈಸ್ ಆಗುತ್ತೆ. ರೈಸ್ ಅಂದರೆ ನಮಗೆ ಗೊತ್ತಾಗುತ್ತೆ ಯಾವ ಎಕ್ಸೆಪ್ಷನ್ ಬರ್ತಾ ಇದೆ, ಯಾವ ಎರರ್ ಬರ್ತಾ ಇದೆ ಅಂತ. ಆವಾಗ ಈ ಒಂದು ಎಕ್ಸೆಪ್ಷನ್ನ, ಈ ಒಂದು ಎರರ್ನ ನಾವು ರನ್ ಟೈಮ್ ಅಂದರೆ ಪೈಥಾನಲ್ಲಿ ರನ್ ಟೈಮ್ ಸಿಸ್ಟಮ್ಗೆ ಸೆಂಡ್ ಮಾಡ್ತೀವಿ. ಅಂದರೆ ಈ ರನ್ ಟೈಮ್ ಸಿಸ್ಟಮ್ ಏನು ಮಾಡುತ್ತೆ, ಸರ್ಚಸ್ ಫಾರ್ ದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟೂಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಶೋ ಮಾಡಿ ತೋರಿಸಿದ್ದೀನಿ ನಿಮಗೆ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟೂಲ್ ಅಂದರೆ ಇದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟೂಲ್. ಈ ಥರ ಯಾವುದಾದ್ರೂ ಸ್ಟೇಟ್ಮೆಂಟ್ಸಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟೂಲ್ ಇದಾವ ಅಂತ ಸರ್ಚ್ ಮಾಡುತ್ತೆ. ಸರ್ಚ್ ಮಾಡಿದಾಗ ಇಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟೂಲ್ ಈಸ್ ನಾಟ್ ಫೌಂಡ್, ಇಫ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಈಸ್ ನಾಟ್ ಫೌಂಡ್, ಏನು ಮಾಡುತ್ತೆ, ಅಗೇನ್ ಇಟ್ ಸರ್ಚಸ್ ಇನ್ ದ ಫಾರ್ಮ್ ಆಫ್ ಕಾಲ್ ಸ್ಟ್ಯಾಕ್, ಅಂದರೆ ರಿವರ್ಸ್ ಆರ್ಡರಲ್ಲಿ ಸರ್ಚ್ ಮಾಡುತ್ತೆ. ಅಂದರೂ ನಮಗೆ ಸಿಗಲಿಲ್ಲ ಅಂತ ಅಂದರೆ ಇಟ್ ಈಸ್ ನಾಟ್ ಫೌಂಡ್, ಆವಾಗ ಪ್ರೋಗ್ರಾಮ್ ಆಟೋಮೆಟಿಕಲಿ ಏನಾಗುತ್ತೆ, ಪ್ರೋಗ್ರಾಮ್ ಈಸ್ ಗೋಯಿಂಗ್ ಟು ಬಿ ಟರ್ಮಿನೇಟೆಡ್. ಟರ್ಮಿನೇಟೆಡ್ ಮೀನ್ಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೊ ಇನ್ ಕೇಸ್ ಎಕ್ಸೆಪ್ಷನ್ಸಲ್ಲಿ ನಾವು ಈ ರನ್ ಟೈಮ್ ಸಿಸ್ಟಮ್ಗೆ ಏನಾದರೂ ಎಕ್ಸೆಪ್ಷನ್ಸ್ ಹ್ಯಾಂಡ್ಲರ್ ಟೂಲ್ ಸಿಕ್ತು ಅಂತ ಅಂದರೆ ಅದೇನಾಗುತ್ತೆ, ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ಸ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಚಿಂಗ್ ಆ್ಯನ್ ಎಕ್ಸೆಪ್ಷನ್. ಕ್ಯಾಚಿಂಗ್ ಆ್ಯನ್ ಎಕ್ಸೆಪ್ಷನ್ ಮೀನ್ಸ್ ನೀವು ಮೇಲ್ಗಡೆ ನೋಡ್ಬೋದು ಇಲ್ಲಿ. ಸೊ ಕ್ಯಾಚಿಂಗ್ ಆ್ಯನ್ ಎಕ್ಸೆಪ್ಷನ್ ಈಸ್ ನಥಿಂಗ್ ಬಟ್ ದ ಪ್ರೊಸೆಸ್ ಆಫ್ ಎಕ್ಸಿಕ್ಯೂಟಿಂಗ್ ಸೂಟಬಲ್ ಹ್ಯಾಂಡ್ಲರ್. ಅಂದರೆ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಯಾವಾಗ ನಮಗೆ ಎರರ್ ಬರುತ್ತೆ ಆವಾಗ ಒಂದು ಎಕ್ಸಿಕ್ಯೂಟ್ ಅಂದರೆ ಸೂಟಬಲ್ ಹ್ಯಾಂಡ್ಲರ್ನ ಎಕ್ಸಿಕ್ಯೂಟ್ ಏನು ಮಾಡುತ್ತಲ್ಲ ಪೈಥಾನ್, ಅದಕ್ಕೆ ನಾವು ಕ್ಯಾಚಿಂಗ್ ಆ್ಯನ್ ಎಕ್ಸೆಪ್ಷನ್ ಅಂತ ಕರಿತೀವಿ. ಸೊ ಈ ಕ್ಯಾಚಿಂಗ್ ಆ್ಯನ್ ಎಕ್ಸೆಪ್ಷನ್ನ ನಾವು ಬ್ರೀಫಾಗಿ ಡಿಸ್ಕಸ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು, ಈ ಪೈಥಾನ್ ಪ್ರೋಗ್ರಾಮ್ನ ನಾವು ಬ್ಲಾಕ್ ವೈಸ್ ಬರ್ಕೊತ ಹೋಗ್ತೀವಿ. ಒಂದು ಬ್ಲಾಕಲ್ಲಿ ನಾವು ಅದಕ್ಕೆ ಫಸ್ಟ್ ಬ್ಲಾಕಿಗೆ ಟ್ರೈ ಬ್ಲಾಕ್ ಅಂತ ಕರಿತೀವಿ. ದಿಸ್ ಈಸ್ ದ ಟ್ರೈ ಬ್ಲಾಕ್ ಆ್ಯಂಡ್ ದಿಸ್ ಈಸ್ ದ ಎಕ್ಸೆಪ್ಟ್ ಬ್ಲಾಕ್. ಏನು ಟ್ರೈ ಬ್ಲಾಕ್ ಮತ್ತು ಏನು ಎಕ್ಸೆಪ್ಟ್ ಬ್ಲಾಕ್ ಅಂತ ಅಂದರೆ, ಸೊ ಟ್ರೈ ಬ್ಲಾಕಲ್ಲಿ ನಾವು ಬರೆದಿರ್ತಕ್ಕಂಥ ಕೋಡು ಇನ್ಸರ್ಟ್ ಮಾಡಿರ್ತೀವಿ. ಸೊ ಎಕ್ಸೆಪ್ಟ್ ಬ್ಲಾಕ್ಸಲ್ಲಿ ಇನ್ ಕೇಸ್ ಈ ಕೋಡಲ್ಲಿ ಏನಾದರೂ ಎರರ್ಸ್ ಇದ್ದರೆ ಈ ಎಕ್ಸೆಪ್ಟ್ ಬ್ಲಾಕ್ಸಲ್ಲಿ ನಾವು ಆ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಟೂಲ್ನ ಪ್ರೊವೈಡ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ನಂಬರ್ 1 ಇನ್ಪುಟ್ ಎಂಟರ್ ಎನಿ ನಂಬರ್ ಅಂತ ಕೊಡ್ತೀವಿ ನಾವಿಲ್ಲಿ. ನಂಬರ್ 2, ಸೊ ಇಲ್ಲಿ ನಾನು ಎಂಟರ್ ಎನಿ ನಂಬರ್ ಅಂತ ಕೊಟ್ಟಿರ್ತೀನಿ ಅಂತ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಯೂಸರ್ N2ನ ಅಂದರೆ n/n2 n1/n2 ಅಂತ ಮಾಡಿದಾಗ ಇನ್ ಕೇಸ್ ಯೂಸರ್ ಏನಾದರೂ n2 = 0 ಅಂತ ಟೈಪ್ ಮಾಡಿದಾಗ ನಮಗೆ 0 ಡಿವಿಷನ್ ಎರರ್ ಬರುತ್ತೆ. ಆ 0 ಡಿವಿಷನ್ ಎರರ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ.